ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಡೈರೆಕ್ಟರೇಟ್ ಜನರಲ್ ಆಫ್ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್ ನಲ್ಲಿ ಒಂದು ಗ್ರೂಪ್ ಸಿ ಹುದ್ದೆಗಳ ಒಂದು ನೇಮಕಾತಿ ಪ್ರಾರಂಭವಾಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ, ಎಷ್ಟು ಹುದ್ದೆಗಳು ಖಾಲಿ ಇದೆ, ಎಜುಕೇಶನಲ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಹಾಗೂ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ 7, 2025ರಿಂದ ಫೆಬ್ರವರಿ 6, 2025ರವರೆಗೆ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅನ್ನೋದರ ಮುಂದೆ ನೋಡೋಣ. ಮೊದಲನೇದಾಗಿ ಅಕೌಂಟೆಂಟ್. ಈ ಒಂದು ಹುದ್ದೆಗಳಿಗೆ ಲೆವೆಲ್ 5 ಅಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗ್ತದೆ. 29,200ರಿಂದ 92,300ವರೆಗೆ ಸ್ಯಾಲರಿ ಇರುವಂತದ್ದು. ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ OBC ಕ್ಯಾಟಗರಿಯಲ್ಲಿ ಒಂದು ಹುದ್ದೆ ಖಾಲಿ ಇರುವಂತದ್ದು. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ 2 ಈ ಒಂದು ಹುದ್ದೆಗೆ ನೋಡೋದಾದ್ರೆ ಲೆವೆಲ್ 5 ಅಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗ್ತದೆ. 25,500ರಿಂದ 81,100ವರೆಗೆ ಸ್ಯಾಲರಿ ಇರುವಂತದ್ದು. ಎಷ್ಟು ಹುದ್ದೆಗಳು ಖಾಲಿ ಇದೆ ನೋಡೋದಾದ್ರೆ EWS ಕ್ಯಾಟಗರಿಯಲ್ಲಿ ಒಂದು ಹುದ್ದೆ ಖಾಲಿ ಇರುವಂತದ್ದು. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ ಲೆವೆಲ್ 2 ಅಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗ್ತದೆ. 19,900ರಿಂದ 63,200ವರೆಗೆ ಸ್ಯಾಲರಿ ಇರುವಂತದ್ದು. ST ಅಲ್ಲಿ 3 ಪೋಸ್ಟ್, OBC ಅಲ್ಲಿ 4, EWS ಕ್ಯಾಟಗರಿಯಲ್ಲಿ 4, ಟೋಟಲ್ 11 ಹುದ್ದೆಗಳು ಖಾಲಿ ಇದೆ. ಹಾಗೂ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ 2 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಸ್ಟೋರ್ ಕೀಪರ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಲೆವೆಲ್ 2 ಅಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗ್ತದೆ. 19,900ರಿಂದ 63,200ವರೆಗೆ ಸ್ಯಾಲರಿ ಇರುವಂತದ್ದು. ST ಅಲ್ಲಿ 4, OBC SC ಅಲ್ಲಿ 4, ST ಅಲ್ಲಿ 3, OBC ಅಲ್ಲಿ 11, EWS ನಲ್ಲಿ 6, ಒಟ್ಟು 24 ಹುದ್ದೆಗಳು ಖಾಲಿ ಇದೆ. ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ 2 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಫೋಟೋಗ್ರಾಫರ್ ಲೆವೆಲ್ 2 ನಲ್ಲಿ ಸ್ಯಾಲರಿನ ಪೇ ಮಾಡಲಾಗ್ತದೆ. 19,900ರಿಂದ 63,200ವರೆಗೆ ಸ್ಯಾಲರಿ ಇರುವಂತದ್ದು. OBC ಕ್ಯಾಟಗರಿಯಲ್ಲಿ ಒಂದು ಹುದ್ದೆಗಳು ಖಾಲಿ ಇದೆ. ಫೈರ್ಮ್ಯಾನ್ ಈ ಹುದ್ದೆಗೆ ನೋಡೋದಾದ್ರೆ ಲೆವೆಲ್ 2 ನಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗ್ತದೆ. 19,900ರಿಂದ 63,200ವರೆಗೆ ಸ್ಯಾಲರಿ ಇರುವಂತದ್ದು. SC ಅಲ್ಲಿ ಒಂದು ಪೋಸ್ಟ್, ST ಅಲ್ಲಿ ಒಂದು, OBC ಅಲ್ಲಿ ಒಂದು, EWS ಕ್ಯಾಟಗರಿಯಲ್ಲಿ 2, ಟೋಟಲ್ 5 ಹುದ್ದೆಗಳು ಖಾಲಿ ಇದೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಗಳಿಗೆ ಒಂದು ಹುದ್ದೆ ಖಾಲಿ ಇರುವಂತದ್ದು. ಇನ್ನು ಕುಕ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಲೆವೆಲ್ 2 ನಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗ್ತದೆ. 19,900ರಿಂದ 63,200ವರೆಗೆ ಸ್ಯಾಲರಿ ಇರುವಂತದ್ದು. SC ಅಲ್ಲಿ ಒಂದು ಪೋಸ್ಟ್, OBC ಅಲ್ಲಿ 3 ಪೋಸ್ಟ್, ಒಟ್ಟು ಟೋಟಲ್ 4 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಲ್ಯಾಬ್ ಅಟೆಂಡೆಂಟ್ ಈ ಹುದ್ದೆಗೆ ನೋಡೋದಾದ್ರೆ ಲೆವೆಲ್ 1 ನಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗ್ತದೆ. 18,000ದಿಂದ 56,900ವರೆಗೆ ಸ್ಯಾಲರಿ ಇರುವಂತದ್ದು. ಇನ್ನು EWS ಕ್ಯಾಟಗರಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಲೆವೆಲ್ 1ರಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗ್ತದೆ. 18,000ದಿಂದ 56,900ವರೆಗೆ ಸ್ಯಾಲರಿ ಇರುವಂತದ್ದು. SC ಅಲ್ಲಿ 2 ಪೋಸ್ಟ್, ST ಅಲ್ಲಿ 2, OBC ಅಲ್ಲಿ 10, EWS ನಲ್ಲಿ 15, ಒಟ್ಟು 29 ಹುದ್ದೆಗಳು ಖಾಲಿ ಇದೆ. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಮತ್ತು ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ 2 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಟ್ರೇಡ್ಸ್ ಮೆನ್ ಮೇಟ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಲೆವೆಲ್ 1ರಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗ್ತದೆ. 18,000ದಿಂದ 56,900ವರೆಗೆ ಸ್ಯಾಲರಿ ಇರುವಂತದ್ದು. SC ಅಲ್ಲಿ 2 ಹುದ್ದೆಗಳು, ST ಅಲ್ಲಿ 2, OBC ಅಲ್ಲಿ 11, EWS ನಲ್ಲಿ 15, UR ನಲ್ಲಿ 1, ಒಟ್ಟು 31 ಹುದ್ದೆಗಳು ಖಾಲಿ ಇದೆ. PWD ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಖಾಲಿ ಇರುವಂತದ್ದು. ವಾಷರ್ಮ್ಯಾನ್ ಲೆವೆಲ್ 1ರಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗುತ್ತದೆ. 18,000ದಿಂದ 56,900ವರೆಗೆ ಸ್ಯಾಲರಿ ಇರುವಂತದ್ದು. SC ಅಲ್ಲಿ ಒಂದು ಪೋಸ್ಟ್, ST ಅಲ್ಲಿ 1, ಒಟ್ಟು 2 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಕಾರ್ಪೆಂಟರ್ ಅಂಡ್ ಜಾಯ್ನರ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಲೆವೆಲ್ 1ರಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗುತ್ತದೆ. OBC ಅಲ್ಲಿ ಒಂದು ಹುದ್ದೆ ಮತ್ತು UR ಕ್ಯಾಟಗರಿಯಲ್ಲಿ 1, ಒಟ್ಟು 2 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಟೀನ್ ಸ್ಮಿತ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಲೆವೆಲ್ 1ರಲ್ಲಿ ಸ್ಯಾಲರಿಯನ್ನ ಪೇ ಮಾಡಲಾಗುತ್ತದೆ.
18,000ದಿಂದ 50,900ವರೆಗೆ ಸ್ಯಾಲರಿ ಇರುವಂತದ್ದು. ಇನ್ನು OBCಯಲ್ಲಿ 1 ಹುದ್ದೆಗಳು ಖಾಲಿ ಇದೆ. ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ, ಮೊದಲನೇದಾಗಿ ಅಕೌಂಟೆಂಟ್. ಈ ಒಂದು ಹುದ್ದೆಗೆ ನೋಡೋದಾದ್ರೆ 30 ವರ್ಷದವರೆಗಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಅಭ್ಯರ್ಥಿಗಳು ಪದವಿಯಲ್ಲಿ ಕಾಮರ್ಸ್ ಪದವಿಯನ್ನ ಪಡೆದುಕೊಂಡಿರಬೇಕು. ಜೊತೆಗೆ ಇನ್ನೂ ಒಂದು ಕ್ವಾಲಿಫಿಕೇಶನ್ ಅನ್ನು ಸಹ ನೀಡಿದ್ದಾರೆ. PUC ಆದಂತ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ 2 ವರ್ಷಗಳ ಒಂದು ಕ್ಯಾಶ್ ಅಕೌಂಟ್ ಅಂಡ್ ಬಜೆಟ್ ವರ್ಕ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ 2 ಈ ಒಂದು ಹುದ್ದೆಗೆ ನೋಡೋದಾದ್ರೆ 18ರಿಂದ 27 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು PUC ಯನ್ನ ಪಾಸ್ ಆಗಿರಬೇಕಾಗಿರುತ್ತದೆ. ಈ ಒಂದು ಹುದ್ದೆಗೆ ಡಿಕ್ಟೇಷನ್ ಮತ್ತು ಟೈಪಿಂಗ್ ಸ್ಪೀಡ್ ಟೆಸ್ಟ್ ಸಹ ಇರುವಂತದ್ದು. ಇನ್ನು ಡಿಕ್ಟೇಷನ್ ನೋಡೋದಾದ್ರೆ ಒಂದು 10 ನಿಮಿಷಗಳ ಕಾಲಾವಕಾಶ ಇರುತ್ತದೆ. 80 ವರ್ಡ್ಸ್ ಪರ್ ಮಿನಿಟ್ ಈ ಒಂದು ಸ್ಪೀಡ್ ನಲ್ಲಿ ಡಿಕ್ಟೇಷನ್ ಮಾಡಬೇಕಾಗಿರುತ್ತದೆ. ಇನ್ನು ಟೈಪಿಂಗ್ ಸ್ಪೀಡ್ ಟೆಸ್ಟ್ ನಲ್ಲಿ ಟೈಪ್ ರೈಟರ್ ಮತ್ತು ಕಂಪ್ಯೂಟರ್ ನಲ್ಲಿ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಇರುವಂತದ್ದು. ಟೈಪ್ ರೈಟರ್ ನಲ್ಲಿ ಇಂಗ್ಲಿಷ್ಗೆ 65 ಮಿನಿಟ್ಸ್ ಇರುವಂತದ್ದು ಹಾಗೂ ಹಿಂದಿಗೆ 75 ಮಿನಿಟ್ಸ್ ಇರುತ್ತದೆ. ಇನ್ನು ಕಂಪ್ಯೂಟರ್ ನಲ್ಲಿ ಇಂಗ್ಲಿಷ್ಗೆ 50 ಮಿನಿಟ್ಸ್ ಮತ್ತು ಹಿಂದಿಗೆ 65 ಮಿನಿಟ್ಸ್ ಇರುವಂತದ್ದು. ಟೈಪ್ ರೈಟರ್ ಆರ್ ಕಂಪ್ಯೂಟರ್ ಎರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ನಾವು ಕ್ವಾಲಿಫೈ ಆಗಬೇಕಾಗಿರುತ್ತದೆ. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ 18ರಿಂದ 27 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಅಭ್ಯರ್ಥಿಗಳು PUC ಯನ್ನ ಪಾಸ್ ಆಗಿರಬೇಕು ಹಾಗೂ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಸಹ ಇರುವಂತದ್ದು. ಟೈಪ್ ರೈಟರ್ ಮತ್ತು ಕಂಪ್ಯೂಟರ್ ನಲ್ಲಿ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಇರುತ್ತದೆ. ಟೈಪ್ ರೈಟರ್ ನಲ್ಲಿ ಇಂಗ್ಲಿಷಿಗೆ 30 ವರ್ಡ್ಸ್ ಪರ್ ಮಿನಿಟ್ಸ್ ಇರಬೇಕಾಗಿರುತ್ತದೆ ಹಾಗೂ ಹಿಂದಿಗೆ 25 ವರ್ಡ್ಸ್ ಪರ್ ಮಿನಿಟ್ಸ್ ನಮ್ಮ ಒಂದು ಟೈಪಿಂಗ್ ಸ್ಪೀಡ್ ಇರಬೇಕಾಗಿರುತ್ತದೆ. ಇನ್ನು ಕಂಪ್ಯೂಟರ್ ನಲ್ಲಿ ನೋಡೋದಾದ್ರೆ ಇಂಗ್ಲಿಷ್ ನಲ್ಲಿ 35 ವರ್ಡ್ಸ್ ಪರ್ ಮಿನಿಟ್ಸ್ ಇರಬೇಕು ಹಾಗೂ ಹಿಂದಿಯಲ್ಲಿ 30 ವರ್ಡ್ಸ್ ಪರ್ ಮಿನಿಟ್ಸ್ ಇರಬೇಕಾಗಿರುತ್ತದೆ. ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ನಾವು ಕ್ವಾಲಿಫೈ ಆಗಬೇಕಾಗಿರುತ್ತದೆ. ಅಂದರೆ ಟೈಪ್ ರೈಟರ್ ಟೆಸ್ಟ್ ಆರ್ ಕಂಪ್ಯೂಟರ್ ಎರಡರಲ್ಲಿ ಒಂದರಲ್ಲಿ ನಾವು ಕ್ವಾಲಿಫೈ ಆಗಬೇಕು. ಇನ್ನು ಸ್ಟೋರ್ ಕೀಪರ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ 18ರಿಂದ 27 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಅಭ್ಯರ್ಥಿಗಳು PUC ಯನ್ನ ಪಾಸ್ ಆಗಿರಬೇಕು. ಜೊತೆಗೆ 1 ವರ್ಷಗಳ ಒಂದು ಹ್ಯಾಂಡ್ಲಿಂಗ್ ಸ್ಟೋರ್ಸ್ ಅಂಡ್ ಕೀಪಿಂಗ್ ಅಕೌಂಟ್ಸ್ ಇನ್ ಸ್ಟೋರ್ ಇದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಫೋಟೋಗ್ರಫಿ ಈ ಒಂದು ಹುದ್ದೆಗೆ ನೋಡೋದಾದ್ರೆ 18ರಿಂದ 27 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ಹುದ್ದೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಅಭ್ಯರ್ಥಿಗಳು PUC ಯನ್ನ ಪಾಸ್ ಆಗಿರಬೇಕು. ಜೊತೆಗೆ ಡಿಪ್ಲೊಮಾ ಇನ್ ಫೋಟೋಗ್ರಫಿ ಆದವರು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಡಿಸೈರಬಲ್ ಕ್ವಾಲಿಫಿಕೇಶನ್ ಸಹ ನೀಡಿದ್ದಾರೆ. ಅಭ್ಯರ್ಥಿಗಳು 3 ವರ್ಷಗಳ ಒಂದು ಫೋಟೋಗ್ರಫಿಯಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಜೊತೆಗೆ ಫೋಟೋಗ್ರಫಿ ಟೆಕ್ನಿಕ್ ಮತ್ತು ಲ್ಯಾಬೋರೇಟರಿ ಪ್ರೊಸೆಸಿಂಗ್ ವರ್ಕ್ ಅಲ್ಲಿ ನಾಲೆಜ್ ಅನ್ನು ಹೊಂದಿರೋರು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಫೈರ್ಮ್ಯಾನ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ 18ರಿಂದ 25 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಅಭ್ಯರ್ಥಿಗಳು 10th ಅನ್ನ ಪಾಸ್ ಆಗಿರಬೇಕು. ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಅನ್ನು ಸಹ ನೀಡಿದ್ದಾರೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳು 165 ಸೆಂಟಿಮೀಟರ್ ಹೈಟ್ ಇರಬೇಕಾಗಿರುತ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳು 155 ಸೆಂಟಿಮೀಟರ್ ಹೈಟ್ ಇರಬೇಕಾಗಿರುತ್ತದೆ. ವೇಟ್ ಪುರುಷ ಅಭ್ಯರ್ಥಿಗಳಿಗೆ 50 kg ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 43 kg ಇರುವಂತದ್ದು. ಇನ್ನು ಎಂಡ್ಯೂರೆನ್ಸ್ ಟೆಸ್ಟ್ ಸಹ ಇರುವಂತದ್ದು. 63.5 kg ಇರುವಂತಹ ಒಬ್ಬ ಮನುಷ್ಯನನ್ನ 96 ಸೆಕೆಂಡ್ ನಲ್ಲಿ 183 ಡಿಸ್ಟೆನ್ಸ್ ವರೆಗೆ ಕ್ಯಾರಿ ಮಾಡಬೇಕಾಗ್ತದೆ. ಜೊತೆಗೆ ಇನ್ನು ಒಂದು ಎಂಡ್ಯೂರೆನ್ಸ್ ಟೆಸ್ಟ್ ಅನ್ನು ಸಹ ನೀಡಿದ್ದಾರೆ. 2.7 ಮೀಟರ್ ಒಂದು ಲಾಂಗ್ ಜಂಪ್ ಇರುವಂತದ್ದು ಹಾಗೂ 3 ಮೀಟರ್ ವರ್ಟಿಕಲ್ ರೋಪ್ ಯೂಸಿಂಗ್ ಹ್ಯಾಂಡ್ಸ್ ಅಂಡ್ ಫೀಟ್ ಹಾಗೂ 3 ಮೀಟರ್ ವರ್ಟಿಕಲ್ ರೋಪ್ ಅನ್ನ ಕ್ಲೈಂಬ್ ಮಾಡಬೇಕಾಗಿರುತ್ತದೆ. ಇವು ಎಂಡ್ಯೂರೆನ್ಸ್ ಟೆಸ್ಟ್ ಗೆ ಸಂಬಂಧಪಟ್ಟ ಮಾಹಿತಿ ಆಗಿರುತ್ತದೆ.
ಈ ಹುದ್ದೆಗೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಅನ್ನ ನೋಡೋದಾದ್ರೆ ಅಭ್ಯರ್ಥಿಗಳು ಕನಿಷ್ಠ ಒಂದು 30 ದಿನಗಳ ಫೈರ್ ಫೈಟಿಂಗ್ ನಲ್ಲಿ ಒಂದು ಟ್ರೈನಿಂಗ್ ಅನ್ನ ಪಡೆದುಕೊಂಡಿರಬೇಕಾಗಿರುತ್ತದೆ. ಎರಡನೇದಾಗಿ ಫಿಟ್ಟಿಂಗ್ ಅಂಡ್ ಫೈರ್ ಅಪ್ಲಯನ್ಸಸ್, ಫೈರ್ ಎಂಜಿನ್, ಟ್ರೇಲರ್, ಫೈರ್ ಪಂಪ್ಸ್ ಇದರ ಒಂದು ಮೇಂಟೆನೆನ್ಸ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಇನ್ನು ಡಿಸೈರೇಬಲ್ ಕ್ವಾಲಿಫಿಕೇಶನ್ ಅನ್ನು ಸಹ ನೀಡಿರುವಂತದ್ದು. ಅಭ್ಯರ್ಥಿಗಳು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಜೊತೆಗೆ ಇನ್ನೂ ಒಂದು ಡಿಸೈರೇಬಲ್ ಕ್ವಾಲಿಫಿಕೇಶನ್ ಅನ್ನು ಸಹ ನೀಡಿದ್ದಾರೆ. ಅಭ್ಯರ್ಥಿಗಳು ಸಿವಿಲ್ ಆರ್ ಡಿಫೆನ್ಸ್ ಫೈರ್ ಬ್ರಿಗೇಡ್ ನಲ್ಲಿ ಫೈರ್ ಮೆನ್ ಆಗಿ ಒಂದು ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಇರೋರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಜನರಲ್ ಫೈರ್ ಫೈಟಿಂಗ್ ಕೋರ್ಸ್ ಅನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಕುಕ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ 18 ರಿಂದ 25 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಈ ಹುದ್ದೆಗೆ ಬೇಕಾದಂತ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಅಭ್ಯರ್ಥಿಗಳು 10th ಅನ್ನ ಪಾಸ್ ಆಗಿರಬೇಕು ಮತ್ತು ಈ ಸಂಬಂಧಪಟ್ಟ ಕುಕಿಂಗ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಇನ್ನು ಲ್ಯಾಬ್ ಅಸಿಸ್ಟೆಂಟ್ 18 ರಿಂದ 27 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಈ ಹುದ್ದೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೋಡೋದಾದ್ರೆ ಅಭ್ಯರ್ಥಿಗಳು 10th ಅನ್ನ ಪಾಸ್ ಆಗಿರಬೇಕು. ಜೊತೆಗೆ 10th ನಲ್ಲಿ ಸೈನ್ಸ್ ಅನ್ನ ಒಂದು ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿರಬೇಕಾಗಿರುತ್ತದೆ. ಲ್ಯಾಬೋರೇಟರಿಯಲ್ಲಿ ಅಥವಾ ಕೆಮಿಕಲ್ ಆರ್ ಡ್ರಗ್ ಫ್ಯಾಕ್ಟರಿಯಲ್ಲಿ 1 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರುವಂತಹ ಕ್ಯಾಂಡಿಡೇಟ್ಸ್ ಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತದೆ. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ 18 ರಿಂದ 25 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಶನ್ ಅನ್ನ ನೋಡೋದಾದ್ರೆ 10th ಅನ್ನ ಪಾಸ್ ಆಗಿರ್ಬೇಕಾಗಿರುತ್ತದೆ. ಇನ್ನು ಟ್ರೇಡ್ಸ್ ಮೆನ್ ಮೆಟ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ 18 ರಿಂದ 25 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೋಡೋದಾದ್ರೆ ಅಭ್ಯರ್ಥಿಗಳು 10th ಅನ್ನ ಪಾಸ್ ಆಗಿರಬೇಕು ಅಥವಾ ಈ ಒಂದು ಸಂಬಂಧಪಟ್ಟಂತ ಟ್ರೇಡ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಕ್ಸ್ ಸರ್ವಿಸ್ ಮೆನ್ ಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಹಾಗೂ ವೆಲ್ಡರ್, ಫಿಟ್ಟರ್, ವಾಚ್ ರಿಪೇರ್, ಬ್ಲಾಕ್ ಸ್ಮಿತ್, ಮೋಲ್ಡರ್, ಕಟ್ಟರ್, ಪೇಂಟರ್, ಟಿನ್ ಸ್ಮಿತ್, ಟಿನ್ ಅಂಡ್ ಕಾಪರ್ ಸ್ಮಿತ್, ಕಾರ್ಪೆಂಟರ್ ಅಂಡ್ ಜಾಯ್ನರ್ ಅಂಡ್ ಸೇವಿಯರ್ ಇದರಲ್ಲಿ ಯಾವ್ದಾದ್ರೂ ಒಂದು ಟ್ರೇಡ್ ನಲ್ಲಿ ಅಪ್ರೆಂಟಿಸ್ಶಿಪ್ ಅನ್ನ ಮುಗಿಸಿರುವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ವಾಷರ್ಮೆನ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ 18 ರಿಂದ 25 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ಅಭ್ಯರ್ಥಿಗಳು 10th ಅನ್ನ ಪಾಸ್ ಆಗಿರಬೇಕಾಗಿರುತ್ತದೆ. ಜೊತೆಗೆ ಸಂಬಂಧಪಟ್ಟಂತ ಒಂದು ಟ್ರೇಡ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಇನ್ನು ಕಾರ್ಪೆಂಟರ್ ಅಂಡ್ ಜಾಯ್ನರ್ 18 ರಿಂದ 25 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ಅಭ್ಯರ್ಥಿಗಳು 10th ಅನ್ನ ಪಾಸ್ ಆಗಿರಬೇಕು. ಜೊತೆಗೆ ಸಂಬಂಧಪಟ್ಟಂತ ಒಂದು ಟ್ರೇಡ್ ನಲ್ಲಿ ITI ಮಾಡಿರುವಂತ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಆರ್ ಅಪ್ರೆಂಟಿಸ್ಶಿಪ್ ಅನ್ನ ಮಾಡಿರುವಂತವರು ಸಂಬಂಧಪಟ್ಟ ಟ್ರೇಡ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಒಂದು 3 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಟಿನ್ ಸ್ಮಿತ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ 18 ರಿಂದ 25 ವಯಸ್ಸಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಅಭ್ಯರ್ಥಿಗಳು 10th ಅನ್ನ ಪಾಸ್ ಆಗಿರಬೇಕು. ಜೊತೆಗೆ ಸಂಬಂಧಪಟ್ಟ ಟ್ರೇಡ್ ನಲ್ಲಿ ITI ಅನ್ನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತದೆ ಅಥವಾ ಅಪ್ರೆಂಟಿಸ್ಶಿಪ್ ಅನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು 3 ವರ್ಷಗಳ ಒಂದು ಈ ಸಂಬಂಧಪಟ್ಟಂತ ಟ್ರೇಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರೋರು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುವಂತದ್ದು. ಇನ್ನು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ರಿಲ್ಯಾಕ್ಸೇಷನ್ ಇರುವಂತದ್ದು. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ 10 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳು ಹಾಗೂ OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳ ಒಂದು ಅಡಿಷನಲ್ ಒಂದು ರಿಲ್ಯಾಕ್ಸೇಷನ್ ಇರುವಂತದ್ದು. ಇನ್ನು ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಅವರು ಸೇನೆಯಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುತ್ತಾರೋ ಅದರ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದ್ರೆ 2 ಪಾರ್ಟ್ಗಳು ಇರುವಂತದ್ದು. ಮೊದಲನೆಯದು ರಿಟರ್ನ್ ಎಕ್ಸಾಮಿನೇಷನ್, ಎರಡನೆಯದು ಟೈಪಿಂಗ್ ಟೆಸ್ಟ್, ಶಾರ್ಟ್ ಅಂಡ್ ಟೆಸ್ಟ್, ಟ್ರೇಡ್ ಟೆಸ್ಟ್ ಇರುವಂತದ್ದು. ರಿಟರ್ನ್ ಎಕ್ಸಾಮಿನೇಷನ್ ನಲ್ಲಿ ಒಟ್ಟು 100 ಅಂಕಗಳು ಇರುವಂತದ್ದು ಹಾಗೂ
2 ಗಂಟೆಗಳ ಒಂದು ಕಾಲಾವಕಾಶ ಇರುತ್ತದೆ. ಇನ್ನು ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲಿಷ್ ಹಾಗೂ ಜನರಲ್ ಅವೇರ್ನೆಸ್ ಈ ಒಂದು ಸಬ್ಜೆಕ್ಟ್ ಗಳ ಮೇಲೆ ಕ್ವಶನ್ಸ್ ಗಳನ್ನ ಕೇಳಲಾಗುತ್ತದೆ. ಹಾಗೂ ಎಕ್ಸಾಮ್ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಎಕ್ಸಾಮ್ ಬರೆಯಲು ಅವಕಾಶ ಇರುತ್ತದೆ. ಇವಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿರುತ್ತದೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.